ನಮಸ್ಕಾರ, ಸೋನಿನಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಡಿಸೆಂಬರ್ 22, 23 ಮತ್ತು 24ರಂದು ಗಣಪತಿ ಹವನ, ಶತಚಂಡಿ ಹವನ, 25ರಂದು ಸಾಮೂಹಿಕ ಕಲ್ಯಾಣ ಮಹೋತ್ಸವ. 1 ಲಕ್ಷ ಮನೆಗಳಲ್ಲಿ ಗ್ರಂಥಾಲಯಗಳನ್ನು ಸ್ಥಾಪಿಸುವ ಗುರಿ ಹೊಂದಿದ್ದು, ಇದರ ಮುಖ್ಯ ಉದ್ದೇಶ ಯುವ ಪೀಳಿಗೆಯಲ್ಲಿ ಪುಸ್ತಕ ಓದಿಸುವ ಆಸಕ್ತಿಯನ್ನು ಮೂಡಿಸುವುದು. ಡಾಕ್ಟರ್ ಮಾನಸ. ಬೀದರ್ ನಗರದ ಚನ್ನಬಸವನಗರದಿಂದ ಲಾಡ್ಗೇರಿಗೆ ಹೋಗುವ ರಸ್ತೆಯಲ್ಲಿ ಚರಂಡಿ ನೀರು ಹರಿಯುತ್ತಿರುವುದು. ಮುಖ್ಯ ರಸ್ತೆಯಲ್ಲಿ ಚರಂಡಿ ನೀರಿನಿಂದ ಚನ್ನಬಸವನಗರ ಮತ್ತು ಜೆರುಸಲೆಂ ಕಾಲೋನಿಯ ಜನರು ಬೇಸರ ವ್ಯಕ್ತಪಡಿಸಿದ್ದರು. ಜನಸ್ಮೈಲ್ ಫೈನಾನ್ಸ್ನಿಂದ ಸಾಲ ಪಡೆದವರ ಮನೆಗೆ ಬೀಗ ಹಾಕಿ ಕಿರುಕುಳ. ಸ್ವಾಮಿದಾಸ್ ಕೆಂಪೇನೂರ್ ಆರೋಪ. ಬೀದರ್ ತಾಲೂಕಿನ ನಾಗೂರ ಗ್ರಾಮದಲ್ಲಿನ ಭಾಗ್ಯವಂತಿ ದೇವಿ ಹಾಗೂ ಭವಾನಿ ದೇವಿಯ 17ನೇ ಜಾತ್ರಾ ಮಹೋತ್ಸವ. ಬೀದರ್ ವಿಶ್ವವಿದ್ಯಾಲಯದ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಬೀದರ್ನ ಗುರುನಾನಕ್ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ವಿಜೇತ ಪ್ರಶಸ್ತಿ ಪಡೆದುಕೊಂಡರು. ಸುದ್ದಿಯ ವಿವರಗಳು. ರೆಜೆಂಟಲ್ನ ಪ್ರಸಿದ್ಧ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಡಿಸೆಂಬರ್ 22ರಿಂದ 25ರವರೆಗೆ 226ನೇ ಜಯಂತ್ಯುತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಎಂದು ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರಾದ ಅಶೋಕ್ ರೆಜೆಂಟಲ್ ಅವರು ತಿಳಿಸಿದ್ದಾರೆ. ಜಯಂತ್ಯೋತ್ಸವದ ಅಂಗವಾಗಿ ಡಿಸೆಂಬರ್ 22, 23 ಮತ್ತು 24ರಂದು ಗಣಪತಿ ಹವನ, ಶತಚಂಡಿ ಹವನ ಹಾಗೂ ಮಹಾಪ್ರಸಾದ ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಲಾಗಿದೆ. ಭಕ್ತರಿಗೆ ಸುಗಮವಾಗಿ ದೇವರ ದರ್ಶನ ಮತ್ತು ಪ್ರಸಾದ ಸೌಲಭ್ಯ ಒದಗಿಸುವಂತೆ ವಿಶೇಷ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎಂದು ಅವರು ವಿವರಿಸಿದ್ದಾರೆ. ಡಿಸೆಂಬರ್ 25ರಂದು ಸಾಮೂಹಿಕ ಕಲ್ಯಾಣ ಮಹೋತ್ಸವ ನಡೆಯಲಿದ್ದು, ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಪವಿತ್ರ ಕಾರ್ಯಕ್ರಮಗಳಿಗೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸುತ್ತಿದ್ದಾರೆಂದು ಅವರು ತಿಳಿಸಿದ್ದಾರೆ. ದೇವಸ್ಥಾನದ ಟ್ರಸ್ಟ್ನ ಪ್ರಮುಖರಾದ ಅರವಿಂದ್ ಸುಬ್ರಮಣಿಯನ್, ಅಲ್ಲಾಡಿ ವೀರೇಶಂ, ಅಲ್ಲಾಡಿ ನರಸಿಂಹಲು, ನೀಲ ರಾಜೇಶ್ವರ್, ಚಿದ್ರಿ ಲಕ್ಷ್ಮಣ್, ಚಂದ್ರಶೇಖರ್, ದಿಗಂಬರ್ ಪೊಲ್ಲ ಸೇರಿದಂತೆ ಇತರ ಪದಾಧಿಕಾರಿಗಳು ಜಯಂತ್ಯೋತ್ಸವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಎಂದು ತಿಳಿಸಿದ್ದಾರೆ.
महाराज जी को हमारे देवस्थान का अध्यक्ष शाल्व से सम्मान करना, आशीर्वाद देना बोल के प्रार्थना। ದೇವಾಲಯವು ಪ್ರತಿ ವರ್ಷ ಜನ್ಮೋತ್ಸವ ಆಚರಿಸಲಾಗುತ್ತದೆ. ಈ ವರ್ಷ 226ರದ ಜನ್ಮೋತ್ಸವ ಇದೆ. ಅದೇ ರೀತಿ ಇದರಲ್ಲಿ ಚಂಡಿ ಯಜ್ಞೆ ಮತ್ತು ಗಣಯಜ್ಞೆ ಮತ್ತು ಕಲ್ಯಾಣೋತ್ಸವ 5 ದಿವಸ ಇದು ಆಚರಿಸಲಾಗುತ್ತದೆ. ಇಲ್ಲಿನ ತೆಲಂಗಾಣದಲ್ಲಿ ಮತ್ತು ಕರ್ನಾಟಕ ಮತ್ತು ಆಂಧ್ರ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬಂದು ಸೇರಿ ಎಲ್ಲರೂ ಇಲ್ಲಿನ ಯಜ್ಞದ ಯಜಮಾನರಾಗಿ ಎಲ್ಲರೂ 3 ದಿನ ಪಾಲ್ಗೊಂಡು ಯಜ್ಞವನ್ನು ವಿಜೃಂಭಣೆಯಿಂದ ನಡೆದುಕೊಳ್ಳುತ್ತದೆ. ಅಲ್ಲದೆ ಎಲ್ಲ ಭಕ್ತಾದಿಗಳದು ಶ್ರೀ ಸಿದ್ಧಿವಿನಾಯಕ ದೇವರ ಆಶೀರ್ವಾದದಿಂದ ಅವರಿಗೆಲ್ಲ ಸಂಕಟ ನಿವಾರಣವಾಗಿ ಅವರದ್ದು ಮನಕೋರಿಕೆಗಳೆಲ್ಲ ನೆರವೇರಿಸಿ ಅವರಿಗೆ ಎಲ್ಲರಿಗೆ 100% ಆಶೀರ್ವದಿಸಿ ಆಶೀರ್ವದಿಸುತ್ತಾರೆ ಶ್ರೀ ಸಿದ್ಧಿವಿನಾಯಕ ದೇವಾಲಯ. ಮತ್ತು ಅದು ಅಲ್ಲದೆ ಇಲ್ಲಿ ಎಲ್ಲ ಆಶ್ರಮದ ಕೋಣೆಗಳೆಲ್ಲ ಕಟ್ಟಿಸಲಾಗುತ್ತಿದೆ. ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಸೇವೆ ಮಾಡಿ ಎಲ್ಲ ಇರಲಿಕ್ಕೆ ಮತ್ತು ಪೂಜೆ ಮಾಡಲಿಕ್ಕೆ ಎಲ್ಲ ಸೌಕರ್ಯಗಳಲ್ಲಿ ಇವೆ. ಸಿದ್ಧಿವಿನಾಯಕದ್ದು ಅಪಾರ ಶಕ್ತಿ ಇದೆ. ಇದು ಸ್ವಯಂಭೂ ಸಿದ್ಧಿವಿನಾಯಕ ಇದೆ. ದಕ್ಷಿಣ ಮೂರ್ತಿಯಾಗಿ ಉದ್ಭವವಾಗಿದೆ. ಪ್ರತಿ ವರ್ಷ ಇದು ದೊಡ್ಡದಾಗುತ್ತೇ ಇದೆ. ಇಲ್ಲಿನ ದೇವಾಲಯದ ಪರಂಪರ ಎಲ್ಲ ಭಕ್ತಾದಿಗಳ मनोकामनाएं नेरवेरुत्तारे. एक गणपति रहे तो इधर हमारे तेलंगाना प्रांत में रेजिंदल ग्राम एक स्थान में दक्षिणाभिमुख से स्वयंभू से सिंदूर वजन से है। इस महाराज जी को कौन प्रार्थना करते वो लोगों को सिर्फ 3 महीने में से 6 महीने के बीच में उनका सभी समस्या निवार होता है बोल के अनेक शास्त्रों में पुराणों में बोले सो है। इस अवसर पे इस देवस्थान को सभी भक्त लोगों को अच्छा होना, मंगलमय होना बोल के जहीराबाद और विदर्भ में है सो सभी व्यापारी लोग, वैश्य लोग, सभी लोगों को मिला के एक ट्रस्ट बना के पंचकामी कोटि पीठाधिपति के आशीर्वाद से हर साल 5 दिनात्मक कार्यक्रम निर्वहन कर रहे हैं। उस कार्यक्रम में अवसर पहले दिन लक्ष्य पुष्पार्चना, दूसरा, तीसरा, चौथा दिन सपाद लक्ष्य गणपति हवन बोले तो 1,25,000 बार गणपति का हवन, गणेश गायत्री हवन, शतचंडी हवन निर्माण कर रहे हैं, कार्यक्रम निर्वहन कर रहे हैं। 5वां दिन श्री सिद्धि बुद्धि समेत सिद्धि विनायक सिद्धिविनायक स्वामी जी का कल्याण महोत्सव निर्वहन कर रहे हैं। इस कल्याण का महत्व क्या है बोले तो इस कलयुग में किनको कल्याण नहीं हुआ वो लोग एक कल्याण में भाग हुआ तो 3 महीने से 6 महीने के बीच में वो कंकड़ धारे तो शादी हुआ, लोगों को शादी हो रहा, संतान नहीं तो संतान हो रहा, कुटुंब समस्या और वो कुटुंब समस्या परिहार हो रहा। उनके मन में क्या है वो संकल्प सिद्धि हो रहा। उतना संकल्प सिद्धि सभी भगवान सभी लोगों को दे रहे हैं। इस 5 दिनों में भी सभी लोगों को यज्ञ में बैठाने का मौका दिलाते हैं। सब लोग पूजा सामग्री के साथ सभी घी क्या शास्त्र में गणपति हवन कैसा करना, यो मोदक सहस्रेण यजति, मोदक से, लाजा से, समिधा से, घी से सभी सामान शास्त्रोक्त से सभी लोग उनको व्यवस्था करके इस हवन कर्म निर्माण कर रहा है।
226 సంవత్సరాల క్రితము శివరాం భట్ అనే పండితుడు ఇక్కడ స్వామివారికి పూజ చేయాలని తలిచి ఇక్కడ సిద్ధి వినాయకుడిని ప్రార్థించాడు. ఆ సిద్ధి వినాయకుడిని ప్రార్థించనే ఇక్కడ ఈ యొక్క స్వయంభూ వినాయకుడు పిలిచాడు. ఆ సిద్ధి వినాయకుడు దక్షిణాభిముఖము మరి చంద్రలేపంతో మరి పెరుగుతూ ఈరోజు 5.5 ఫీట్లకు మన యొక్క వినాయకుడు మరి పెరిగాడు. ఇంకా కొద్దిగా సూక్ష్మంగా మరి వినాయకుడు పెరుగుకుంటూ వస్తున్నాడు. అందువల్లే భక్తులు ఎవరైనా వారి కోరికలు కోరుకుంటే వారికి తక్షణమే వారికి ఆ యొక్క కోరికలు మరి వారికి తీరుస్తున్నాడు. అందువల్ల ఇక్కడ పెద్ద సంఖ్యలో భక్తులు ఇక్కడికి వచ్చి స్వామివారిని దర్శించుకొని వారి కోరికలు నేర్చుకుంటున్నాను. ముఖ్యంగా మా యొక్క కమిటీ తరఫున ఇక్కడ డైనింగ్ హాలు, యజ్ఞశాల మరియు ధర్మశాల కూడా కట్టాము. ఇక ముందు కూడా ఇంకా కొంతమంది భక్తులకు సదుపాయం ఏర్పాటు చేయటకు మరి రూములు కట్టుచున్నాము. కావున భక్తులు ఎవరైనా ముందుకు వచ్చి డొనేషన్ చేయవలసిందిగా కోరుచున్నాము. మరి ముఖ్యంగా ప్రతి సంకట చవితికి వేల సంఖ్యలో పబ్లిక్ ఇక్కడికి రావడం జరుగుతుంది. భక్తులు వారికి అన్నదానము మరి పులిహోర ప్రసాదం అవన్నీ ఏర్పాటు చేస్తాము. మరి అంగారక చవితి రోజు ఇంచుమించు 75,000 80,000 మంది పబ్లిక్ ఇక్కడికి దర్శనార్థమే వస్తారు. ఆ రోజు ఎంతో ప్రాముఖ్యత అంటే 21 సంకట చవితిలో దర్శనం చేసుకుంటే ఎంత ఫలితమో ఆ రోజు అంగారక చవితిలో దర్శనం చేసుకుంటే మరి అంత ప్రాముఖ్యత. ఇప్పుడు మొదటిసారిగా మనకు కొత్త సంవత్సరంలో జనవరి 6 నాడు ఈ యొక్క అంగారక చవితి వస్తుంది. మరి అందరూ భక్తులు పెద్ద ఎత్తున ఈ యొక్క స్వామివారిని దర్శించుకొని వారి కోరికలను విన్నవించుకొని మరి స్వామివారి ఆశీస్సులు పొందాలని చెప్పి అందరికీ కోరుచు నేను ధన్యవాదాలు. 226वां जयंती महोत्सव के संदर्भ में आज अपन सभी इधर पधारे सो है। आज सभाध्यक्ष गणपति हवन और गायत्री हवन और महाचंडी पूजा ये कार्यक्रम वगैरह भक्त लोगों से निर्वाहित हुआ है। दक्षिणाभिमुख से जो सिद्धि विनायक यहाँ पर आके विराजित सिद्धि विनायक लोग सभी लोगों का अपने अपने कष्ट दूर कर रहे हैं। मैं इतना ही प्रार्थना करता हूँ, हमारे प्रेसिडेंट साहब सभी लोग तो इसके बारे में आपको बता दिए। आप लोग एक बार ज़िंदगी में सिद्धि विनायक मंदिर दर्शन करके अपना क्या तकलीफ है स्वामी जी को बताए तो जल्द से जल्द उन्होंने 6 महीने के अंदर आपका तकलीफ दूर करते हैं। మేము చిన్నవాళ్ళు చాలా చిన్నవాళ్ళు పెద్ద అయ్యింది. ఇంకొకటి విశేషం అంటే ఒక సంవత్సరంలో ఎవరైతే కోరికలు కోరుకుంటారో అది అవుతుంది. పెళ్లి కానోళ్ళకు పెళ్ళి అయింది. మనకు వ్యాపారం మంచిగా అభివృద్ధి జరగడం జరిగింది. ఇట్లా ప్రతి ఒక్కరు చతుర్విధ పురుషార్థ పాలకం అంటే మనకు ఆరోగ్యము, ధన ధాన్య సంపత్తి, ఆరోగ్యం అన్ని రకాలుగా మనము ఏదైతే హోమం చేస్తామో ఇదైతే సకల ఇదైతే 1 ಲಕ್ಷ ಮನೆಗಳಲ್ಲಿ ಗ್ರಂಥಾಲಯಗಳನ್ನು ಸ್ಥಾಪಿಸುವ ಗುರಿ ಹೊಂದಿದ್ದು ಇದರ ಮುಖ್ಯ ಉದ್ದೇಶವು ಯುವ ಪೀಳಿಗೆಯಲ್ಲಿ ಪುಸ್ತಕ ಓದುವ ಆಸಕ್ತಿಯನ್ನು ಮೂಡಿಸುವುದು ಮತ್ತು ಮನೆಗಳನ್ನು ಜ್ಞಾನ ಮಂದಿರಗಳನ್ನಾಗಿ ಪರಿವರ್ತಿಸುವುದು. ಈ ಯೋಜನೆಯಡಿ ಮನೆಗಳಿಗೆ ಕನ್ನಡ ಪುಸ್ತಕಗಳನ್ನು ತಲುಪಿಸಿ ಪುಸ್ತಕಗಳನ್ನು ಕೊಳ್ಳುವವರ ಸಂಖ್ಯೆ ಕಡಿಮೆಯಾಗುತ್ತಿರುವ ಪ್ರಸ್ತುತ ದಿನಗಳಲ್ಲಿ ಗ್ರಂಥಾಲಯಗಳನ್ನು ಸ್ಥಾಪಿಸುವುದೇ ಇದರ ಗುರಿಯಾಗಿದೆ ಎಂದು ಕನ್ನಡ ಪುಸ್ತಕ ಪ್ರಾಧಿಕಾರ ಅಧ್ಯಕ್ಷರಾದ ಡಾಕ್ಟರ್ ಮಾನಸ ಅವರು ಹೇಳಿದ್ದರು. ಅವರು ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಆಯೋಜಿಸಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು, ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಬೀದರ್ ವತಿಯಿಂದ ಕನ್ನಡ ಪುಸ್ತಕ ಪ್ರಾಧಿಕಾರದ ಯೋಜನೆ ಮನೆಗೊಂದು ಗ್ರಂಥಾಲಯ ಕರಪತ್ರ ಬಿಡುಗಡೆ ಹಾಗೂ ಕನ್ನಡ ಪುಸ್ತಕ ಪ್ರಾಧಿಕಾರದ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರಿಗೆ ನೇಮಕಾತಿ ಪತ್ರ ವಿತರಣೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ನಾನು 40 ವರ್ಷಗಳಿಂದ ಕಾರ್ಯವನ್ನು ಮಾಡುತ್ತಾ ಬಂದಿದ್ದೇವೆ. ನಾವು ಮನೆ ಕಟ್ಟುವಾಗ, ವಾಸಿಸುವಾಗ ಅಲ್ಲೊಂದು 33 ವರ್ಷ ಕನ್ನಡವನ್ನು ಪ್ರತಿನಿಧಿಸಿ ಕನ್ನಡ ಪುಸ್ತಕ ಪ್ರಾಧಿಕಾರದಲ್ಲಿ ಕೆಲಸ ಮಾಡಲು ಸಿಕ್ಕ ಅವಕಾಶ ಅಧಿಕಾರದಲ್ಲಿ ಸಿಕ್ಕಿದೆ. ಜನಮನವನ್ನು ತಲುಪಿಸುವ ವಿಶೇಷ ಕಾರ್ಯಕ್ರಮ ಇದಾಗಿದೆ ಎಂದರು. ಪುಸ್ತಕಗಳನ್ನು ಪ್ರೀತಿಸೋಣ, ಪುಸ್ತಕ ಸಂಸ್ಕೃತಿಯನ್ನು ಹಂಚೋಣ, ಪುಸ್ತಕ ಸರಿಯಾದ ರೀತಿಯಿಂದ ಬಳಸಿಕೊಳ್ಳಬೇಕು. ಮನೆಗೊಂದು ಪುಸ್ತಕ ಭಾಷಣಕ್ಕೆ ಮಾತ್ರ ಸೀಮಿತವಲ್ಲ, ಕನ್ನಡ ಭವನ ಬಿಟ್ಟು ನಾವು ಹೊರಗೆ ಬರಬೇಕು.
ಪುಸ್ತಕ ಪ್ರತಿ ಬಹಳ ದಿನಗಳಿಂದ ಜಿಲ್ಲೆಯಲ್ಲಿ ಇದೆ. ಪುಸ್ತಕ ಮಾಧ್ಯಮ ಬಹಳಷ್ಟು ಬೆಳೆದಿದೆ. ರಾಶಿಯಾಗಿ ಪುಸ್ತಕಗಳು ಬರ್ತಾ ಇದೆ. ಈಗಾಗಲೇ ಪ್ರಾಧಿಕಾರದಿಂದ ಅಂಗಳದಲ್ಲಿ ತಿಂಗಳ ಪುಸ್ತಕ ಕಾರ್ಯಕ್ರಮ ನಡೆಯುತ್ತಿದೆ. ಪ್ರತಿ ತಿಂಗಳಿಗೆ ಕನಿಷ್ಠ 100 ಮನೆಯಲ್ಲಿ 100 ಪುಸ್ತಕ ಪರಿಚಯ ಸಂವಾದ ನಡೆಸುವ ಮುಖ್ಯ ಉದ್ದೇಶವಾಗಿದೆ. ಇನ್ನೊಂದು ಮನೆಗೊಂದು ಗ್ರಂಥಾಲಯ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಈ 2 ಯೋಜನೆಯನ್ನ ಹಾಕಿಕೊಂಡಿದ್ದೇವೆ. ಶಾಲೆಯಲ್ಲಿ ಮಕ್ಕಳನ್ನು ಪುಸ್ತಕ ಓದಲು ಅಭ್ಯಾಸ ಮಾಡಿಕೊಳ್ಳಬೇಕು. ನಮ್ಮ ಜ್ಞಾನದ ಮೂಲ ಪುಸ್ತಕವಾಗಿದೆ. ಮನೆಗೊಂದು ಗ್ರಂಥಾಲಯ ಭಾವನೆ ಹೊಂದಿರಬೇಕು. 10 ಜನ ಮನೆಗೊಂದು ಗ್ರಂಥಾಲಯ ಜಾಗೃತಿ ಸಮಿತಿ ರಚನೆಯಾಗಿದ್ದು ಮನೆಯಲ್ಲಿ ಗ್ರಂಥಾಲಯ ಬೀಜವನ್ನ ಬಿತ್ತಬೇಕು ಎಂದು ಹೇಳಿದ್ದರು. ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸುರೇಶ್ ಚಂದ್ರಶೆಟ್ಟಿ ಮಾತನಾಡಿ, ನಮ್ಮ ಜಿಲ್ಲೆಯಲ್ಲಿ ಗ್ರಂಥ ಹೊಸ ಕ್ರಾಂತಿ ಮಾಡಬೇಕಾಗಿದೆ. ದೇವಾಲಯದಿಂದ ಗ್ರಂಥ ಅತಿ ಮುಖ್ಯವಾಗಿದೆ. ಪುಸ್ತಕ ಸಂಸ್ಕೃತಿ, ಅಕ್ಷರ ಸಂಸ್ಕೃತಿ ಉಳಿಯಬೇಕಾಗಿದೆ. 45ಕ್ಕೂ ಹೆಚ್ಚು ಕೃತಿ ಹೊರಗೆ ತಂದಿದ್ದೇವೆಂದರು. ಮನೆಗೊಂದು ಗ್ರಂಥಾಲಯ ಜಿಲ್ಲಾ ಜಾಗೃತಿ ಸಮಿತಿಯ ಸದಸ್ಯರಾಗಿ ಬಾಲಾಜಿ ಕುಂಬಾರ್, ವೀರಪ್ಪ, ಕುಪೇಂದ್ರ ಹೊಸ್ಮನಿ, ಜಯದೇವಿ, ಆರ್ ಯದ್ಲಾಪುರೆ, ವೀರಶೆಟ್ಟಿ, ಎಂ ಪಾಟೀಲ್, ಚೇತನಾ ಚಂದ್ರಶೆಟ್ಟಿ, ಅಬ್ದುಲ್ ರಹೀಂ, ಲಕ್ಷ್ಮಣ್ ಮೇತ್ರೆ, ಪಾರ್ವತಿ ಸೋನಾರೆ ಅವರಿಗೆ ನೇಮಕ ಪತ್ರ ವಿತರಿಸಿದ್ದರು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ದರಾಮ್ ಶಿಂದೆ, ಸಂಜೀವ್ ಕುಮಾರ್ ಅತಿವಾಳೆ, ವಿಜಯ್ ಕುಮಾರ್ ಸೋನಾರ್, ಶ್ರೀನಿವಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅವ್ರ ಮನಸ್ಸನ್ನು ಆಳಕ್ಕೆ ಬಿಚ್ಚಿಬಿಡೋಣ. ಯಾಕಂದ್ರೆ ಎಲ್ಲರೂ ಈಗ ನಮ್ಮಲ್ಲಿ ವಯಸ್ಸಾದವ್ರಿಗೆಲ್ಲ ಗೊತ್ತು, ನಾವೆಲ್ಲ 1 ರೂಪಾಯಿ ಕಷ್ಟಪಟ್ಟಿದ್ದೀವಿ. ನಮ್ಗೆ ಅಲ್ವಾ 10 ರೂಪಾಯಿ ನಮ್ಮ ಆಯ್ತಾ ಇರಲಿಲ್ಲ. 10 ರೂಪಾಯಿ ನೋಡ್ಬೇಕಾದ್ರೆ ದೊಡ್ಡ ಮೊತ್ತ ಆದವರು. ಈಗ ಹಂಗಲ್ಲ, ನಮಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ಲಕ್ಷ ಅನ್ನೋದು ಲೆಕ್ಕಕ್ಕೆ ಇಲ್ಲ. ಅವ್ರಿಗೆ ವೀಕೆಂಡ್ಗೆ ಎಷ್ಟು 1000 ರೂಪಾಯಿ ಖರ್ಚು ಮಾಡಿಬಿಡ್ತಾರೆ. ಎಲ್ಲೆಲ್ಲೋ ಖರ್ಚು ಮಾಡುವಂಥ ದುಡ್ಡನ್ನು ಇಲ್ಲಿ ಖರ್ಚು ಮಾಡಲಿ, ಇಲ್ಲಿ ಎಳಿಬೇಕು, ಸಾರ್ಥಕತೆ ಆಗಬೇಕಲ್ಲ ಅವರ ದುಡ್ಡು ಕೂಡ. ಅದಕ್ಕೋಸ್ಕರ ಈ 1,50,000 ಕೊಟ್ಟು ಒಂದು ಟಿ ವಿ ಇಟ್ಟಿರ್ತಾರೆ ಮನೆಯಲ್ಲಿ. ಆ ಟಿ ವಿ ಮುಂದೆ ಒಂದು ಸಣ್ಣ ಪುಟ್ಟ ಒಂದು ರ್ಯಾಕ್ ನಿಲ್ಲಿಸೋದು, ಅಲ್ಲಿಗೆ ಅವ್ರಿಗೆ ಇಷ್ಟವಾದ ಪುಸ್ತಕಗಳನ್ನು ತೆಗೆಸಿ ಅವರಲ್ಲಿ ಜೋಡಿಸೋದು. ಹೀಗೆ ಮಾಡ್ಕೊಂಡು ಬಂದು ಇದು 1,00,000 ಗ್ರಂಥಾಲಯಗಳ ಯೋಜನೆ. ನಮ್ಮದು 1,00,000 ಗ್ರಂಥಾಲಯಗಳನ್ನು ಇಡೀ ಮನೆ ಮುಂದೆ, ಇಡೀ ಕರ್ನಾಟಕದಲ್ಲಿ ಬಿತ್ತಿದ್ರೆ 1,00,000 ಕನಿಷ್ಠ 300 ಪುಸ್ತಕಗಳಿಂದ 500 ಪುಸ್ತಕಗಳು ಅವ್ರ ಕಡೆಯಿಂದ ಖರೀದಿಸಬೇಕು ಅನ್ನೋದು ನಮ್ಮ ಕಲ್ಪನೆ. ಯಾಕೆ ಅಂದರೆ ಕೆಲವರು ಹೇಳಿದ್ರು, ಸರ್ಕಾರ ಅಂದ ತಕ್ಷಣ ಏನು ಮಾಡ್ತಾರೆ, ಬಿಟ್ಟಿ ಕೊಟ್ಬಿಡ್ತಾರೆ, ರ್ಯಾಕ್ ಕೊಟ್ಬಿಡ್ತಾರೆ, ಪುಸ್ತಕ ಕೊಟ್ಬಿಡ್ತಾರೆ ಅಂತ. ರ್ಯಾಕ್ ಕೊಡೋದಾದರೆ ನಮ್ಮ ಪ್ರಾಧಿಕಾರ, ಪುಸ್ತಕ ಕೊಡೋದಾದರೆ ನಮ್ಮ ಪ್ರಾಧಿಕಾರ. ನಾನು ಬೀದರಿಗೆ ಬರೋ ಅಗತ್ಯವಿಲ್ಲ, ನಮ್ಮ ಕಚೇರಿಗೆ ಬಂದು ಕ್ಯೂ ನಿಂತ್ಬಿಡ್ತಾರೆ. ಯಾಕೆಂದರೆ ಅದಲ್ಲ ಸಹಜ, ಬಿಟ್ಟಿ ಕೊಡ್ತಾರೆ ಅಂದರೆ ಅದಲ್ಲ. ಪುಸ್ತಕ ಪ್ರೀತಿಯನ್ನು ಅವರ ಮನೆಯಲ್ಲಿ ಮುಟ್ಟಿಸ್ಬೇಕು, ಅವರ ಮನೆಯಲ್ಲಿ ಉಳಿಸಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿರೋದು. ಈಗೇನೆ 1,00,000 ಯೋಜನೆ ನಮ್ಮ ಮನೆ ತಲುಪಬೇಕು ಅಂತಿರೋದು. ಈಗ 1,00,000 ಇಂಟು ಕನಿಷ್ಠ ಲೆಕ್ಕ ಮಾಡ್ಕೊಳ್ಳಿ 500 ಪುಸ್ತಕ. ಈಗಾಗಲೇ ನಾನು ಯೋಜನೆಯಲ್ಲಿ 2,000 ಪುಸ್ತಕ ತಗೊಂಡವರಿದ್ದಾರೆ ಬಹಳ ಪ್ರೀತಿಯಿಂದ. ಅದು ನನಗೆ ಭಾಳ ಖುಷಿ ಕೊಟ್ಟೋದು. 2,000 ಬೇಡ, 1,000 ಕನಿಷ್ಠ 500 ಪುಸ್ತಕ ಅಥವಾ 300 ಪುಸ್ತಕ ಅಂದ್ಕೊಳ್ಳಿ. 500 ಪುಸ್ತಕ ಇಂಟು 1,00,000, 5 ಕೋಟಿ ಪುಸ್ತಕ ಬೇಕು. ಮನೆಗೊಂದು ಗ್ರಂಥಾಲಯ ಜಾಗೃತಿ ಸಮಿತಿಯ ಸಭೆಯನ್ನು ಅಂದರೆ ಸದಸ್ಯರಿಗೆ ಒಂದು ಪ್ರಶಂಸಾ ಪತ್ರ, ಅರ್ಹತಾ ಪತ್ರ ನೀಡುವ ಮೂಲಕ ಅವರಿಗೆ ಆ ಒಂದು ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಈ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ತರಬೇತಿ ಅಥವಾ ಅವರಿಗೆ ಒಂದು ಮಾರ್ಗದರ್ಶನ ಮಾಡುವಂಥ ಈ ಸಭೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಬೀದರ್ ಜಿಲ್ಲೆಯಲ್ಲಿ ಈ ಜಾಗೃತಿ ಸಮಿತಿಯ ಸದಸ್ಯರೆಲ್ಲರೂ ಸೇರಿ ಮತ್ತು ನೀವೆಲ್ಲರೂ ಸೇರಿ ಈ ಒಂದು ಗ್ರಂಥಾಲಯಗಳನ್ನು ಮನೆಗಳಲ್ಲಿ ಸ್ಥಾಪಿಸುವ ಮೂಲಕ ಓದುಗರ ಸಂಖ್ಯೆಯನ್ನು ಹೆಚ್ಚಿಸಬೇಕು ಮತ್ತು ಪುಸ್ತಕ ಸಂಸ್ಕೃತಿಯನ್ನು ಈ ಭಾಗದಲ್ಲಿ ಉಳಿಸಿ ಬೆಳೆಸಬೇಕು ಅನ್ನುವ ನಿಟ್ಟಿನಲ್ಲಿ ಇಂಥ ಒಂದು ಯೋಜನೆಯನ್ನು ತಮ್ಮ ಮನಸ್ಸಿನಲ್ಲಿ ಹೊತ್ತುಕೊಂಡು ಇವತ್ತು ನಾಡಿನಾದ್ಯಂತ ಕ್ರಿಯಾಶೀಲವಾಗಿ ಓಡಾಡ್ಕೊಂಡಿರ್ತಕ್ಕಂಥ ಡಾಕ್ಟರ್ ಮಾನಸ ಸರ್ ಅವರ ಒಂದು ಯೋಜನೆಯನ್ನು ನಾವೆಲ್ಲರೂ ಚಾಚು ತಪ್ಪದೆ ಪಾಲಿಸುವ ಮೂಲಕ ಅವರ 1,00,000 ಗ್ರಂಥಾಲಯಗಳ ಸ್ಥಾಪನೆಯ ಗುರಿಯನ್ನು ನಾವು ಮುಂದಿನ ಅವಧಿಗಳಲ್ಲಿ ಅದನ್ನು ಪೂರೈಸುವ ಮೂಲಕ ಅವರ ಒಂದು ಕನಸನ್ನು ನನಸಾಗಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗೋಣ. ಅಂತಹ ಒಂದು ಮಹತ್ವದ ಯೋಜನೆಯನ್ನು ಬೀದರ್ ಜಿಲ್ಲೆಯ ಮೂಲಕ ಪ್ರಾರಂಭಿಸತಕ್ಕಂಥ ಅವರ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಬೆಂಬಲವಾಗಿ ನಿಲ್ಲೋಣ. ಮುಂದಿನ ದಿನಗಳಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಬೇರೆ ಬೇರೆ ಯೋಜನೆಗಳು ಕೂಡ ಬೀದರ್ ಜಿಲ್ಲೆಗೆ ಬರಲಿ. ಆ ಮೂಲಕ ಗಡಿಭಾಗದಲ್ಲಿ ಇನ್ನೂ ಹೆಚ್ಚು ಪ್ರಾಧಿಕಾರಗಳು, ಅಕಾಡೆಮಿಗಳು ಕೂಡ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಅವ್ರಿಗೆ ಪೂರಕವಾಗಿ ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನು ಅಧ್ಯಕ್ಷರ ಗಮನಕ್ಕೆ ತರುವುದು. ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದೆ. ಅದೆಲ್ಲರೂ ಕೂಡ್ಕೊಂಡು ಈ ಬೀದರ್ ಜಿಲ್ಲೆಯಲ್ಲಿ ಬಹುಶಃ ನಮ್ಮ ಅಧ್ಯಕ್ಷರು ಏನು ಉದ್ದೇಶಗಳಿವೆ ಅದನ್ನು ನಾವು ಮುನ್ನಡೆಸುವ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ. ಅದಕ್ಕೆ ಆ ನಿಟ್ಟಿನಲ್ಲಿ ಏನಿರುವಂಥ 10 ಸದಸ್ಯರಲ್ಲಿ ಬೇರೆ ತಾಲೂಕಿನವರು ಇದ್ದಾರೆ. ಅದಕ್ಕೆಲ್ಲ ತಾಲೂಕುಗಳಲ್ಲೂ ಸಹ ಇದು ಕ್ರಿಯಾಶೀಲವಾಗಿ ಎಲ್ಲ ಕಡೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನಮ್ಮ ಘಟಕಗಳು ಇದ್ದಾವೆ.
ನಿಮ್ಮೆಲ್ಲರ ಜೊತೆ ಕನ್ನಡ ಸಾಹಿತ್ಯ ಪರಿಷತ್ತು ಜೊತೆಗಿದ್ದು ಈ ಮನೆಗಂತೂ ಗ್ರಂಥಾಲಯ ಅಂತಕ್ಕಂಥ ಕಾರ್ಯಕ್ರಮ ಏನು ಮಾಡಬೇಕಾಗಿದೆ, ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಇಡೀ ಜಿಲ್ಲೆಯಲ್ಲಿ ಈ ಗ್ರಂಥಾಲಯದ ಒಂದು ಹೊಸ ಕ್ರಾಂತಿಯನ್ನು ಮಾಡಲು ನಾವೆಲ್ಲರೂ ಸಹ ಮುಂದಾಗೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ತೀನಿ. ಈ ಪುಸ್ತಕಗಳ ಬಗ್ಗೆ ಅನೇಕ ಮಾತುಗಳನ್ನು ನಾವು ಕೇಳಿದ್ದೀವಿ. ಈ ಜಗತ್ತಿನಲ್ಲಿ ಎಷ್ಟು ದೇವಾಲಯಗಳು ಹುಟ್ಕೋತಾವೋ ಅಷ್ಟೇ ಭಿಕ್ಷಕರ ಸಂಖ್ಯೆ ಹೆಚ್ಚಾಗುತ್ತೆ. ಹೀಗಾಗಿ ಆ ದೇವಾಲಯಗಳಿಗಿಂತಲೂ ನಮಗೆ ಗ್ರಂಥಾಲಯಗಳ ಅವಶ್ಯಕತೆ ಇದೆ, ಯಾಕಂದರೆ ಇಲ್ಲಿ ಜ್ಞಾನ ಹೆಚ್ಚಾಗುತ್ತೆ ಅಂತಕ್ಕಂಥ ಮಾತುಗಳನ್ನು ನಾವು ಕೇಳಿದ್ವಿ. ನೀನು ತಲೆ ತಗ್ಗಿಸಿ ಓದಪ್ಪ, ನೀನು ತಲೆ ಎತ್ತುವಂತೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ನಾವು ಕೇಳಿದ್ವಿ. ಹೀಗಾಗಿ ಈ ಪುಸ್ತಕ ಸಂಸ್ಕೃತಿ, ಅಕ್ಷರ ಸಂಸ್ಕೃತಿನ ಉಳಿಸುವಂಥ ಬಹು ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಹೀಗಾಗಿನೇ ಮನೆ ಅಧ್ಯಕ್ಷರ ಗಮನಕ್ಕೆ ಒಂಚೂರು ತರಕ್ಕೆ ಬರ್ತೀನಿ. ಈ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗಾಗಿ ಒಂಚೂರು ಈ ನಿಟ್ಟಿನ ಕೆಲಸಗಳನ್ನು ಮಾಡ್ತಾ ಇದೆ. ಈಗಾಗಲೇ ಈ ಪುಸ್ತಕ ಸಂಸ್ಕೃತಿನ, ಅಕ್ಷರ ಸಂಸ್ಕೃತಿ ಉಳಿಸಬೇಕು ಅನ್ನೋ ದಿಶೆಯಲ್ಲಿ ಸುಮಾರು 45ಕ್ಕಿಂತ ಹೆಚ್ಚು ಕೃತಿಗಳನ್ನು ಪರಿಷತ್ನಿಂದ ನಾವು ಹೊರತಂದಿದ್ದಿರ್ಬೋದು. ಇಲ್ಲೊಬ್ಬ ಸ್ನೇಹಿತರನ್ನ ಸರ್, ಇಲ್ಲಿ ಗುರುನಾಥ ರಾಜಗೀರ ಅಂತೇಳಿ ಮೊನ್ನೆ ನಾವು ಶ್ರೀನಿವಾಸ್ ಅವರು, ವೀರಕೃತ ಶ್ರೀನಿವಾಸ್ ಅವರು ಇವತ್ತೇನು ಪುಸ್ತಕ ಸಂತೆಯಲ್ಲಿ ಮಾಡಿದ್ರಲ್ಲ, ಆ ನಿಟ್ಟಿನಲ್ಲಿ ಅಂದರೆ ಆ ಟೀಮ್ನಲ್ಲಿ ಒಬ್ಬರಾಗಿರುವಂಥ ನಮ್ಮ ಗುರುನಾಥ ರಾಜಗೀರ್ ಅವರು ಬೀದರ್ನಲ್ಲೇ ಇಂಥ ಒಂದು ಹೊಸ ಒಂದು ಆಯಾಮಗಳು ಅವರು ಆರಂಭ ಮಾಡಿದ್ರು. ಈ ಹಿಂದೆ ಎಲ್ಲೆಲ್ಲಿ ವಾಯು ವಿಹಾರಕ್ಕೆ ಜನ ಎಲ್ಲ ಹೋಗಿರ್ತಾರೆ, ಎಲ್ಲಿ ಜನ ದಟ್ಟಣೆ ಇರ್ತದೋ ಅಲ್ಲಿ ತಾನೇ ಒಬ್ಬ ಹುಡುಗರನ್ನ ಜೊತೆಗೂಡಿಸಿ ಅಲ್ಲಿಷ್ಟು ಒಂದು ಪುಸ್ತಕಗಳನ್ನು ಎತ್ಕೊಂಡಿದ್ದು ಅಲ್ಲಿ ಇಟ್ಟು ಬಿಡೋದು. ಎಷ್ಟು ಜನ ಬೆಳಿಗ್ಗೆ ವಾಯುವ್ರಿಗೆ ಬರ್ತಾರೋ ಅಲ್ಲೆಲ್ಲ ಪುಸ್ತಕಗಳನ್ನು ಖರೀದಿ ಮಾಡೋದು ಭಾಳ ಸಲ ನೋಡಿದ್ದೀವಿ. ಇದನ್ನು ತಿಳ್ಕೊಂಡು ಪತ್ರಿಕೆ ಮೂಲಕ ಒಂದ್ಸಲ ಸುದ್ದಿ ಆದಾಗ ಇಲ್ಲಿನ ದಕ್ಷ ಮತ್ತು ಪ್ರಾಮಾಣಿಕ ಹೆಸರಾಗಿಂತ ನಮ್ಮ ಪೊಲೀಸ್ ವರಿಷ್ಠಾಧಿಗಳಂತ ನಮ್ಮ ಚನ್ನಬಸವಣ್ಣ ಲಂಗೋಟಿ ಅವರು ಸಹ ಪುಸ್ತಕಗಳನ್ನು ಖರೀದಿ ಮಾಡೋಕ್ಕಲ್ಲಿ ಬಂದಿದ್ರು, ನಾವೆಲ್ಲ ನೋಡಿದ್ದೀವಿ. ಪುಸ್ತಕ ಖರೀದಿ ಮಾಡೋಂತ ಏನಿಲ್ಲ ಸರ್, ಪುಸ್ತಕ ಖರೀದಿ ಮಾಡ್ತಾರೆ. ಇಲ್ಲೇ ನಮ್ಮ ಸಾಹಿತ್ಯ ಸಮ್ಮೇಳನ ಮಾಡಿದಾಗ ವೀರಕೃತ ಶ್ರೀನಿವಾಸ್ ಅವರು ಒಂದು ಸ್ಟಾಲನ್ನು ಹಾಕಿದ್ರು. ನಾನು ಸುಮ್ಮನೆ ಎಲ್ಲರಿಗೂ ಮಾತಾಡಿ ಅವ್ರಿಗೂ ಕೇಳಿದ್ದೆ, ನೀವೆಷ್ಟು ಪುಸ್ತಕಗಳನ್ನು ಖರ್ಚು ಮಾಡಿದ್ರಿ ಅಂದಾಗ 65,000 ರೂಪಾಯಿಗಳ ಪುಸ್ತಕಗಳನ್ನು ಈ ಪರಿಷತ್ನ ಸಮ್ಮೇಳನದಲ್ಲೇ ಖರ್ಚು ಮಾಡಿದ್ದೀವಿ ಅಂತ ಹೇಳಿದರು. ಇದನ್ನೇ ನಾವು ಯೋಜನೆ ಇತ್ಯಾದಿ ಕೊಟ್ಟು ಮನೆಯ ವರಿಷ್ಠಾಧಿಕಾರಿ ಪೊಲೀಸ್ ವರಿಷ್ಠರಲ್ಲಿ ಕೇಳಿದಾಗ, ಸರ್ ಯಾಕೆ ನಾವು ಬೀದರ್ನಂತ ಎಲ್ಲ ಇಲಾಖೆಗಳಲ್ಲೂ ಸಹ ಅಂದರೆ ಎಲ್ಲ ಪೊಲೀಸ್ ಸ್ಟೇಷನ್ಗಳಿರ್ಬೋದು, ಉಳಿದ ಇಲಾಖೆಗಳಲ್ಲೂ ಯಾಕೆ ಒಂದು ಸಣ್ಣ ಗ್ರಂಥಾಲಯಗಳನ್ನು ಶುರು ಮಾಡಬಾರ್ದು ಅಂದಾಗ ಅವರು ನಮ್ಮಿಂದಲೇ ಆರಂಭ ಆಗಲಿ ಅಂದಾಗ ಇದೇ ನಮ್ಮ ಬೀದರ್ನ ಪೊಲೀಸ್ ವರಿಷ್ಠ ಕಚೇರಿಯಲ್ಲಿ ಒಂದು ರೂಮಲ್ಲಿ ಒಂದು ಗ್ರಂಥಾಲಯಗಳನ್ನು ನಾವು ಆರಂಭ ಮಾಡಿದ್ವಿ ಸರ್. ಎಷ್ಟು ಜನ ಅವ್ರಿಗೆ ಭೇಟಿಯಾಗ್ಲಿಕ್ಕೆ ಬರ್ತಾರೋ ಒಂದು ಅರ್ಧ ತಾಸು ಯಾವಾಗ ಸಮಯ ಇರುತ್ತೋ ಆ ಸಮಯದಲ್ಲಿ ಕುಂತು ಒಂದೆರಡು ಪುಸ್ತಕಗಳನ್ನು ಓದಿ ಅವರಲ್ಲಿ ಹೋಗುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ವಿ. ಈ ಎಲ್ಲ ಶುರುವಿನ ಸಂದರ್ಭದಲ್ಲಿ ಅವರು ನಮ್ಮೊಂದಿಗೆ ವರ್ಗಾವಣೆ ಹೋದರು. ಆದರೆ ಅಷ್ಟಕ್ಕೆ ಬಿಡ್ಲಾರ್ದೇ ಬೀದರ್ ನಗರದ ಚನ್ನಬಸವ ನಗರದಿಂದ ಲಾಡ್ಗೇರಿಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಚರಂಡಿ ನೀರು ಹರಿಯುತ್ತಿದ್ದು ಸ್ಥಳೀಯರಿಗೆ ತೀವ್ರ ತೊಂದರೆಯಾಗುತ್ತಿದೆ. ಮಹಾನಗರ ಪಾಲಿಕೆಯವರು ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. 4 ತಿಂಗಳಿಂದ ಒಂದೇ ಸಮನೆ ಚರಂಡಿ ನೀರು ಮುಖ್ಯ ರಸ್ತೆಯ ಮೇಲೆ ಹರಿಯುತ್ತಿದೆ. ನಿತ್ಯ ನೂರಾರು ವಾಹನಗಳು ಈ ಮಾರ್ಗದಿಂದ ಸಂಚರಿಸುತ್ತವೆ. ಎಲ್ಲೆಡೆ ದುರ್ಗಂಧ ಹರಡಿದೆ. ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಪಾಲಿಕೆಯವರು ಚರಂಡಿ ನೀರು ರಸ್ತೆಗೆ ಹರಿಯದಂತೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯ ನಿವಾಸಿ ರಮೇಶ್ ವಾಣೆ ಆಗ್ರಹಿಸಿದ್ದಾರೆ. ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದ್ದರೂ ಕೂಡ ಯಾರೂ ಕ್ಯಾರೆ ಎನ್ನುತ್ತಿಲ್ಲ ಎಂದು ಚನ್ನಬಸವನಗರ್ ಮತ್ತು ಜೆರುಸಲೆಂ ಕಾಲನಿಯ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದರು. ಸ್ಥಳೀಯರು ಮಾತನಾಡುತ್ತಾ ಬೀದರ್ ನಗರದ ಹರ್ಗೇರಿಯಿಂದ ಎಸ್ಪಿ ಬಂಗ್ಲಾಕ್ಕೆ ಹೋಗುವ ರಸ್ತೆ ಅಂದರೆ ಚನ್ನಬಸವನಗರ್ ಹತ್ತಿರ ಡೆಕ್ಸ್ಲ್ಯಾಬ್ ನಿರ್ಮಾಣ ಮಾಡಿಕೊಡುವುದು, ಹಾಗೆ ಲಾಲ್ವಾಡಿಯಿಂದ ಚೌರಸ್ತದ ಪಕ್ಕದಲ್ಲಿಯೂ ಡೆಕ್ಸ್ಲ್ಯಾಬ್ ನಿರ್ಮಾಣ ಮಾಡಿಕೊಡುವಂತೆ ಕೋರಿದ್ದೆ. ಕಾರಣವೆಂದರೆ ನೀರು ಹಾದು ಹೋಗಲು ನಾಲೆ ಇಲ್ಲದೆ ಸಂಪೂರ್ಣವಾಗಿ ಜಾಮವಾಗಿರುತ್ತಿದ್ದು, ಇದರಿಂದ ಓಣಿಯ ಜನರಿಗೆ ಕಚ್ಚಾ ರಸ್ತೆ ಮೇಲೆ ಒಳಚರಂಡಿ ನೀರು, ಮಳೆ ನೀರು ಇದ್ದು ಗೊಬ್ಬು ವಾಸನೆ ಬರುತ್ತಿದೆ. ರೋಗ ಹರಡುವ ಸಂಭವವಿದೆ ಹಾಗೂ ಮಕ್ಕಳಿಗೆ ಶಾಲೆಗೆ ಹೋಗಲು, ವಾಹನಗಳು, ವಯೋವೃದ್ಧರು ಓಡಾಡಲು ಕಷ್ಟವಾಗುತ್ತಿದೆ. ಹಾಗಾಗಿ ಬೀದರ್ ನಗರದ ಹಾರೂರ್ಗಿರಿಯಿಂದ ಎಸ್ಪಿ ಬಂಗ್ಲಾಕ್ಕೆ ಹೋಗುವ ರಸ್ತೆ ಅಂದರೆ ಚನ್ನಬಸವನಗರ್ ಹತ್ತಿರ ಡೆಕ್ಸ್ಲ್ಯಾಬ್ ನಿರ್ಮಾಣ ಮಾಡಿಕೊಡುವುದು, ಹಾಗೆ ಲಾಲ್ವಾಡಿದಿಂದ ಚೌರಸ್ತದ ಪಕ್ಕದಲ್ಲಿಯೇ ಡೆಕ್ಸ್ಲ್ಯಾಬ್ ನಿರ್ಮಾಣ ಮಾಡಿಕೊಡುವಂತೆ ಆಗ್ರಹಿಸಿದ್ದರು.
हाँ, दो के साथ एक ही छत है। अब ये किनको आता है ये बोलो। ये तो हड़ों को आता। ಜೆರುಸಲೇಂ ಕಾಲನಿಯ ನಿವಾಸಿಯಾಗಿರುತ್ತೇವೆ. ಈ ಹಾರಗೇರಿನಿಂದ ಲಾಡಗೇರಿಗೆ ಹೋಗುವಂಥ ರಸ್ತೆಯಲ್ಲಿ ನಡಮಂತ್ರೆ ಬರುವುದು ಜೆರುಸಲೇಂ ಕಾಲನಿ ಮತ್ತು ಚನ್ನಬಸವನಗರ ರೋಡ್ನಿಂದ ಹೋಗೋ ಜನರಿಗೆ ಭಾಳಷ್ಟು ತಕ್ಲೀಫ್ ಆಗ್ತಾಯಿದೆ. ದೀನ್ ದಯಾಳ್ ನಗರ ಕಾಲೋನಿ ಮತ್ತು ನಜರತ್ ಕಾಲೋನಿ ಕಡೆಯಿಂದ ನೀರು ಬರ್ತಾ ಇದ್ದಿದ್ದು ಅದು ನಾಲಿ ಬಂದಾಗಿಬಿಟ್ಟು ರೋಡ್ ಮೇಲೆ ನೀರು ಹರಿತಾ ಇದೆ. ಜನರಿಗೆ ಸಣ್ಣ ಮಕ್ಕಳು ಸ್ಕೂಲಿಗೆ ಹೋಗೋರಿಗೆ ಭೀ ತೊಂದರೆ ಆಗ್ತಾಯಿದೆ ಮತ್ತು ವಯಸ್ಸಾದವರಿಗೆ ನಡ್ಕೊತ ಹೋಗೋಂಥ ವಾಕಿಂಗ್ ಸಮೇತನಲ್ಲಿ ಅವ್ರಿಗೆ ಹೋಗ್ಲಿಕ್ಕೆ ಓಡಾಡ್ಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಈ ನಮ್ಮ CMC ಆಫೀಸರ್ಸು ನಾವು ಭೇಟಿಯಾಗಿದ್ದೀವಿ. ಅದಕ್ಕೆ ಭೀ ಹೌದು ನೋಡ್ತೀವಿ ಮಾಡ್ತೀವಿ ಅಂತಂತ ಹೇಳಿದಾರೆ. ಇನ್ನೂ ಇದಾಗ್ತಾಯಿಲ್ಲ. ಅದ್ರ ಕಡೆ ತಾವು ದಯಗಳದ ನಮ್ಮ ರಿಪೋರ್ಟರ್ ಸಾಹೇಬ್ರೆ ಇದು ಕೆಲಸವನ್ನು ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಜನರಿಗೆ ಸ್ಪಂದಿಸಬೇಕಂತೇಳಿ ನಮ್ಮ ಮೂಲಕ ಮತ್ತು ಈ ಓಣಿ ಮೂಲಕ ತಮಗೆ ವಿನಂತಿಸಿಕೊಳ್ಳುತ್ತೇನೆ. ಹಾರಗೇರಿ ಕಮಾಂದಿಂದ ಮುಂದೆ ಹೈದರಾಬಾದ್ ರೋಡ್ ಕರೆ ರೋಡಿಗೆ ಭಾಳ ಟ್ರಾಫಿಕ್ ಗಾಡಿಗಳು ತಿರುಗ್ತಾವೆ ಮತ್ತು ಶಾಲಿ ಸ್ಕೂಲ್ ಬಸ್ಗಳು ತಿರುಗ್ತಾವೆ. ಸ್ಕೂಲ್ ಆಟೋ ಸ್ಕೂಲ್ ಗಾಡಿ ಅವೆಲ್ಲ ಹೊಂಟಾವೆ. ಮೊಳ್ಕಾಲ್ ತನಕ ನೀರು ರೋಡಿನ ಮೇಲಿಂದ ಹರಿಲಿತಾವೆ. ಗಲೀಜು ನೀರು ಹೊಂಟಾವೆ. ಅದರಿಂದ ಭಾಳ ತ್ರಾಸ ಆಗ್ಲತ್ತದ ಹೋಗೋರಿಗೆ ಬರೋರಿಗೆ. ಪ್ರತಿಯೊಂದು ಮನುಷ್ಯಂದು ಇದೇ ಆಗ್ಲಿತ್ತದ, ಒಂದು ಶಿಕಾಯಿತಿ ಆಗ್ಲಿತ್ತದ. ದಯಮಾಡಿ ಅಷ್ಟು ಅದು ರೋಡ್ ನೀಟಾಗಿ ಮಾಡಿದ್ರೆ ಪ್ರಜೆಗೆ ಥೋಡೆ ಒಳ್ಳೇದಾಗ್ತದೆ ಅಂತ ಹೇಳೋದು ವಿನಂತಿ ನಿಮಗೆ. ಜನಸ್ಮೈಲ್ ಫೈನಾನ್ಸ್ನಿಂದ ಸಾಲ ಪಡೆದುಕೊಂಡ ಗ್ರಾಹಕರ ಮನೆಗೆ ಬೀಗ ಹಾಕಿ ಕಿರುಕುಳ ನೀಡಲಾಗುತ್ತಿದೆ. ಆ ಫೈನಾನ್ಸ್ನ ಹೌಸಿಂಗ್ ಲೋನ್ ಮ್ಯಾನೇಜರ್ ಹಾಗೂ ಬಿಸಿನೆಸ್ ಲೋನ್ ಮ್ಯಾನೇಜರ್ ವಿರುದ್ಧ ಜಿಲ್ಲಾಡಳಿತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸ್ವಾಮಿದಾಸ್ ಕೆಂಪೇನೂರ್ ಅವರು ಹೇಳಿದ್ದರು. ಇಂದು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜನಸ್ಮೈಲ್ ಫೈನಾನ್ಸ್ನವರು ಜಿಲ್ಲೆಯ ಬಕ್ಚೌಡಿ, ಹಮಿಲ್ಪುರ್, ಗುಮ್ಮಾ ಹಾಗೂ ಪ್ರತಾಪ್ ನಗರ್ ಸೇರಿದಂತೆ ಇತರೆಡೆ ಬಡ ಜನತೆಗೆ ಲಕ್ಷಾಂತರ ರೂಪಾಯಿ ಸಾಲ ನೀಡಿದ್ದಾರೆ. ಆದರೆ ಅವರಿಗೆ ಯಾವುದೇ ರೀತಿಯ ನ್ಯಾಯಾಲಯದಿಂದ ನೋಟಿಸ್ ನೀಡದೆ ಅವರ ಮನೆಗೆ ಬೀಗ ಜಡಿದಿದ್ದಾರೆ. ಇದರಿಂದಾಗಿ ಆ ಬಡ ಕುಟುಂಬಗಳು ಬೀದಿ ಪಾಲಾಗಿದ್ದಾರೆ ಎಂದು ಅವರು ಆಕ್ರೋಶ ಹೊರಹಾಕಿದ್ದಾರೆ. ಜನರು ಸಾಲ ಪಡೆದದ್ದು ನಿಜ ಇದೆ, ಆದರೆ ಅದನ್ನು ಹಂತ ಹಂತವಾಗಿ ಕಟ್ಟುತ್ತಿದ್ದಾರೆ. ಕೆಲ ಸಮಯದಲ್ಲಿ ಕಾರಣಾಂತರದಿಂದ ಸಾಲ ಕಟ್ಟಲು ವಿಳಂಬವಾಗುತ್ತಿರಬಹುದು. ಅದನ್ನೇ ನೆಪವಾಗಿ ಇಟ್ಟುಕೊಂಡು ಅವರ ಮನೆಗೆ ಬೀಗ ಜಡಿಯುವುದು ಸರಿಯಲ್ಲ. ಮಾನವೀಯತೆ ಉಳ್ಳವರು ಇಂತಹ ಕೆಲಸ ಮಾಡಲು ಸಾಧ್ಯವಿಲ್ಲ. ಹಾಗೆ ಕಾನೂನಿನ ಪ್ರಕಾರ ಹಾಗೆ ಮನೆಗೆ ಬೀಗ ಜಡಿಯುವುದಕ್ಕೆ ಅವಕಾಶವಿಲ್ಲ. ಅಂದರೆ ಸುಮಾರು 5 ಕುಟುಂಬಗಳ ಮನೆಗೆ ಬೀಗ ಜಡಿದು ಅವರನ್ನು ಮನೆಯಿಂದ ಹೊರಹಾಕಲಾಗಿದೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ತಕ್ಷಣವೇ ಫೈನಾನ್ಸ್ನ ಮ್ಯಾನೇಜರ್ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡು ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಉಗ್ರವಾದ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಸಿದ್ದರು. ಶಶಿಕಾಂತ್ ಪಾಟೀಲ್ ಅವರು ಮಾತನಾಡಿ, ಜನಸ್ಮೈಲ್ ಫೈನಾನ್ಸ್ನವರು ಸಂಪೂರ್ಣವಾಗಿ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಅವರು ಯಾವುದೇ ನೋಟಿಸ್ ನೀಡದೆ ಹೀಗೆ ಮನೆಗೆ ಬೀಗ ಹಾಕುವುದು ಕಾನೂನು ಬಾಹಿರವಾಗಿದೆ. ಫೈನಾನ್ಸ್ನವರು ತೋರಿಸುತ್ತಿರುವ ಕೋರ್ಟ್ನ ಆದೇಶ ಪತ್ರದಲ್ಲಿ ಎಲ್ಲಿಯೂ ಕೂಡ ಮನೆಗೆ ಬೀಗ ಹಾಕಬಹುದು ಎನ್ನುವ ಉಲ್ಲೇಖವಿಲ್ಲ. ಆದರೆ ಅವರು ಮನೆಗೆ ಬೀಗ ಹಾಕಿ ಕಿರುಕುಳ ನೀಡುತ್ತಿರುವುದು ಸರಿಯಲ್ಲ ಎಂದರು. ಸಾಲ ಪಡೆದಿರುವ ಬಕ್ಚೌಡಿ ಗ್ರಾಮದ ಸುನೀತಾ ಅವರು ಮಾತನಾಡಿ, ನಮಗೆ ಸಾಲ ನೀಡುವ ಮುಂಚೆ ಫೈನಾನ್ಸ್ ರಚಿಸಲು ನಮ್ಮಿಂದ 10,000 ರೂಪಾಯಿ ಪಡೆದು 1 ತಿಂಗಳ ನಂತರ ನಮಗೆ ಸಾಲ ನೀಡಿದ್ದರು. ಆ ಸಾಲವನ್ನು ಹಂತ ಹಂತವಾಗಿ ಕಟ್ಟುತ್ತಿದ್ದೇವೆ. ಆದರೆ ಮಧ್ಯದಲ್ಲಿ ಸ್ವಲ್ಪ ಕಷ್ಟ ಬಂದ ಕಾರಣ ನನಗೆ ಸಾಲ ಕಟ್ಟಲು ಸಾಧ್ಯವಾಗಲಿಲ್ಲ. ನಾನು ಸಾಲ ಕಟ್ಟುವುದಿಲ್ಲ ಎಂದು ಅವರಿಗೆ ಹೇಳಲಿಲ್ಲ. ಸಾಲ ಕಟ್ಟಲು ಸಮಯದ ಅವಕಾಶ ಕೇಳಿದ್ದೇನೆ. ಆದರೆ ಸಮಯ ಅವಕಾಶ ನೀಡದೆ ನಮ್ಮ ಮನೆಗೆ ಬೀಗ ಹಾಕಿದ್ದಾರೆ. ಆದ್ದರಿಂದ ಸಣ್ಣ ಸಣ್ಣ ಮಕ್ಕಳ ಜೊತೆಗೆ ನಾವು ಈ ಚಳಿಯಲ್ಲಿ ಹೊರಗಡೆಯೇ ಉಳಿಯುವ ಪರಿಸ್ಥಿತಿ ಬಂದಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು.
ಈ ಸಂದರ್ಭದಲ್ಲಿ ಡಾಕ್ಟರ್ ಜೇಮ್ಸ್ ವಿಲ್ಸನ್, ಸಿರಾಜ್ ಪಟೇಲ್, ಶಿವರಾಜ್, ಸುನೀತಾ, ಅಬ್ರಾಹಿಂ, ಸಂತೋಷ್ ಹಾಗೂ ಜಹೀನಾ ಬೇಗಂ ಸೇರಿದಂತೆ ಇತರರು ಇದ್ದರು. ಈ ಒಂದು ಒತ್ತಾಯ ನಾವು ಮಾಡ್ತಾ ಇದೀವಿ. ನಿನ್ನೆ ಹೋಗಿ ಜನ್ಸ್ಮಾಲ್ ಬ್ಯಾಂಕ್ ಮ್ಯಾನೇಜರ್ಗೆಲ್ಲ ಹೇಳಿವಿ ನಾವು, ಮತ್ತೆ CPR ಕೂಡ ಹೋಗಿವಿ. ಅವರು ದೂರು ಕೊಡು ಅಂತ ಹೇಳಿದ್ದಾರೆ. ಇವತ್ತು ನ್ಯಾಯಾಲಯಕ್ಕೂ ಕೂಡ ಅರ್ಜಿ ಹಾಕ್ತೀವಿ ಅಂತ ಹೇಳಿದೀವಿ. ಇವತ್ತು ನಾವು DC ಅವರು ಗಮನಕ್ಕೆ ತರ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಇದು ಆಗ್ರಹ ಮಾಡ್ತದ, ಈ ಜನ್ಸ್ಮಾಲ್ ಬ್ಯಾಂಕ್ ಫೈನಾನ್ಸರ್ ಏನ್ ಮ್ಯಾನೇಜರ್ ಇದ್ದಾರೆ ಅವ್ರ ಮೇಲೆ ಸೂಕ್ತವಾದ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಮತ್ತು ಮಾನವತಾ ದೃಷ್ಟಿ ಮೇಲೆ ಏನ್ ಇವತ್ತು ಬೀಗ ಜಡಿದಿದ್ದೀರಿ ಜನ್ಸ್ಮಾಲ್ ಬ್ಯಾಂಕ್ಲಿಂದ ಕೋರ್ಟ್ ಆದೇಶ ಇಟ್ಕೊಂಡು ಆ ಒಂದು ಬೀಗವನ್ನು ತೆರವು ಮಾಡಿಕೊಡ್ಬೇಕಂತ ನಾವು ಆಗ್ರಹ ಕೂಡ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಎಲ್ಲಸೆ ದೊಡ್ಡದು ಹ್ಯುಮ್ಯಾನಿಟಿ, ಮನುಷ್ಯತ್ವ ಅಂತಕ್ಕಂಥದ್ದು ಒಂದು ವರ್ಡ್ ಇದೆ. ಎಲ್ಲರೂ ಕೂಡ ಇವತ್ತು ಬೀದಿಗೆ ಬಂದು ನಮ್ಮ ಸಂಘಟನೆ ಮೊರೆ ಬಂದಿದ್ದಾರೆ. ನಮ್ಮ ಸಂಘಟನೆ ವತಿಯಿಂದ ಸಾಧ್ಯವಾದಷ್ಟು ಅವ್ರಿಗೆ ಸರ್ಕಾರ ಮಾಡ್ತಾ ಇದ್ದೀವಿ. DC ಅವರು ಇದರಲ್ಲಿ ಇನ್ವಾಲ್ವ್ ಆಗಬೇಕು. ನಮ್ಮ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದರಲ್ಲಿ ಈ ಒಂದು ಮೈಕ್ರೋ ಫೈನಾನ್ಸ್ ಸಿಸ್ಟಮ್ಗೆ ಅವರು ಕಟ್ಟುನಿಟ್ಟಾದಂತ ಒಂದು ಆದೇಶವನ್ನು ಸರ್ಕ್ಯುಲರ್ ತಮ್ಮದೇ ಆದ ಸರ್ಕ್ಯುಲರ್ ಈಗಾಗಲೇ ಪಾಸ್ ಆಗಿದೆ ಬೇರೆ ಬೇರೆ ಜಿಲ್ಲೆಗಳಿಗೆಲ್ಲ. ಅದು ಇಂಪ್ಲಿಮೆಂಟ್ ಆಗಬೇಕು. ಆ ಇಂಪ್ಲಿಮೆಂಟ್ ಆಗಿ ಇಂಥ ನೊಂದ ಕುಟುಂಬಗಳಿಗೆ ಇನ್ಚಾರ್ಜ್ ಮಿನಿಸ್ಟರ್ ಅವರು ಸಹಕಾರ ಮಾಡಬೇಕು. ಯಾಕಂದ್ರೆ ನಿರ್ದೇಶನ ಇದೆ ಮತ್ತು ನೀವು ಸೂಕ್ತವಾದಂತ ಇಂಪ್ಲಿಮೆಂಟೇಷನ್ ಮಾಡಿದಿರಂದ್ರೆ ಈ ಕುಟುಂಬಗಳಿಗೆ ನ್ಯಾಯ ಸಿಗ್ತದ ಅಂತಕ್ಕಂಥ ಒಂದು ಆಗ್ರಹ DC ಅವರಿಗೆ ನಾವು ಮಾಡ್ತಿದ್ದೀವಿ. ಒಂದ್ ವೇಳೆ ತಾವು ಇದರಲ್ಲಿ ಮಧ್ಯಸ್ಥಿಕೆ ವಹಿಸಲಿಲ್ಲ ಅಂದ್ರ ಜನ್ಸ್ಮಾಲ್ ಬ್ಯಾಂಕ್ ಏನಿದೆ ಅದು ಬಂದ್ ಮಾಡಿ ಉಗ್ರವಾದಂತ ಹೋರಾಟ ಮಾಡ್ಲಿಕ್ಕೆ ನಾವು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಮತ್ತು ಬೀದರ್ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳು ಎಲ್ಲರಿಗೂ ಕೂಡ ನಾವು ಇನ್ವೈಟ್ ಮಾಡ್ತಿದ್ವಿ. ನಿನ್ನೆ ಸುಮಾರು ಒಂದು 4-5 ಸಂಘಟನೆ ಕೂಡ ಬಂದು ನಮ್ಗೆ ಈ ಒಂದು ವಿಚಾರ ಸಪೋರ್ಟ್ ಮಾಡಿದ್ದಾರೆ. ಅವರು ಕೂಡ ಬರ್ತಾ ಇದ್ದಾರೆ. ನಾವು ಕೂಡ ಕಾನೂನು ಬೆಲೆ ಬದಲೇಬೇಕು, ಕಾನೂನು ಗೌರವ ಕೊಡ್ತು. ಅವ್ರದೇ ಒಂದು ನಿಯಮನಿಷ್ಠೆ ಇದೆ. ಮೈಕ್ರೋ ಫೈನಾನ್ಸ್ ಉಡ್ಲಕ್ಕೂ ನಿಯಮ ಇದೆ, ತಗೊಳ್ಳಕ್ಕೂ ನಿಯಮನಿಷ್ಠೆ ಇದೆ. ಬಟ್ ಇದರಲ್ಲಿ ಅವ್ರೇನು ಕೋರ್ಟ್ ಆರ್ಡರ್ ಅಂತ ಹೇಳ್ತಾರ, ಇದು ಸಂಪೂರ್ಣವಾಗಿ ಕೋರ್ಟ್ ಆರ್ಡರೇ ಜನರಿಗೆ ಕಣ್ಮುಚ್ಚಿ ತಪ್ಪು ಮಾಹಿತಿ ಕೊಟ್ಟು ಕೋರ್ಟ್ ಆರ್ಡರ್ ತಗೊಳ್ಳೋದನ್ನು ನೇರವಾಗಿ ಆರೋಪ. ಯಾಕಂದ್ರೆ ಯಾರೇ ಒಂದು ವ್ಯಕ್ತಿಗೆ ಸಾಲ ತಗೊಳ್ಬೇಕ ಕೋರ್ಟಿಗೆ ಅವ್ರು ಅಪೀಲ್ ಹೋದ್ರ ಪಾರ್ಟಿಗೆ ನೋಟಿಸ್ ಕೊಡ್ಬೇಕು. ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ ಕೊಡೋದಿದ್ದು. ಈ ನೋಟಿಸ್ ಕೊಡೋದ್ರ ಮುಖಾಂತರ ಏನೋ ತಾರತಮ್ಯ ಮಾಡಿದ್ದಾರೆ ಬ್ಯಾಂಕಿನವರು. ಯಾರೋ ಒಬ್ಬರಿಗೆ ನೋಟಿಸ್ ಸರ್ವ್ ಮಾಡಿ ಈ ನೋಟಿಸ್ ಇದಕ್ಕೆ ಅಟ್ಯಾಚ್ ಮಾಡಿ ಅವ್ರಿಗೆ ನೋಟಿಸ್ ತಲುಪಿದೆ ಅಂತ ಹೇಳಿ ಕಾನೂನಿಗೆ ಅವರು ತಪ್ಪು ದಾರಿ ತೋರಿಸ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್. ಅಟ್ಲೀಸ್ಟ್ ಅವ್ರಿಗೆ ನೋಟಿಸ್ ಬಂದಾಗ ಆ ನೋಟಿಸ್ಗೆ ಅವ್ರು ಉತ್ತರ ಅದೊಂದು ವಿಚಾರಣೆ ಕೇಳಿ ಮ್ಯಾಜಿಸ್ಟ್ರೇಟ್ ಜಸ್ಟಿಸ್ ಅವರು ನ್ಯಾಯ ಕೊಡ್ತಾರೆ. ನೋಟಿಸ್ ತಲುಪಲ್ಲ ಅಂತೇಳಿ ಅವ್ರು ಏನ್ ಮಾಡಿದ್ರು, ನೋಟಿಸ್ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂತೇಳಿ ಅವ್ರು ಆರ್ಡರ್ ಮಾಡಿದ್ರು ಸಹಜವಾಗಿ. ಅದಕ್ಕೆ ನಾವು ಗೌರವ ಕೊಡ್ತೇವೆ, ಸ್ವಾಗತ ಮಾಡ್ತೇವೆ. ಬಟ್ ಇವತ್ತು ನಾವು ಮಾಧ್ಯಮ ಮುಖಾಂತರ ಕೇಳ್ತೇವೆ ಪಾರ್ಟಿಗಳಿಗೆ, ನಮ್ಮ ನೋಟಿಸೇ ಬಂದಿಲ್ಲ ಅಂತ ಹೇಳ್ತಾರೆ. ನೋಟಿಸ್ ಬಂದವ್ರಿಗೆ ಮನೆ ಕೋರ್ಟ್ ನೋಟಿಸೇ ಬಂದಿಲ್ಲ ಅವ್ರಿಗೆ. ಸಾಲಗಾರ ಇವ್ರ ಸಾಲ ಇವ್ರು ತಗೊಂಡ್ರ, ಪಾರ್ಟಿ ಮೇಲೆ ಒಪ್ಕೋತೇವೆ, ಅವ್ರಿಗೆ ನೋಟಿಸ್ ಕಳಿಸ್ಬೇಕಲ್ಲ. ಅಟ್ಲೀಸ್ಟ್ ಆ ಆರ್ಡರ್ ತಗೊಂಡು ಏನ್ ಮಾಡ್ತಾರೆ, ಗೌರ್ಮೆಂಟ್ ಒಬ್ಬರು PP ಇರ್ತಾರೆ, ಕಮಿಷನರ್ ಅಪಾಯಿಂಟ್ ಮಾಡ್ತಾರೆ. ಆ ಕಮಿಷನರ್ ಬಂದು ಏನ್ ಮಾಡ್ತಾರ, ಸಂಬಂಧಪಟ್ಟ ಠಾಣಕ್ಕೆ ಒಂದು ಅರ್ಜಿ ಕೊಡ್ತಾರೆ. ಈ ಆರ್ಡರ್ ಹಚ್ಚಿ ನಾವು ಈ ಟೈಮಿಗೆ ನಾವು ಸೀಜ್ ಮಾಡ್ತಾ ಇದ್ದು ತಮ್ಮ ಸಹಕಾರ ಬೇಕಂತೆ. ಒಳ್ಳೆದು ಸಹಕಾರ ಮಾಡಬೇಕಂತ ಕೋರ್ಟಿಗೆ ಗೌರವ ಕೊಡ್ಬೇಕಂತ ಅದಕ್ಕೆ ನಾವು ಒಪ್ಕೋತೇವೆ. ಬಟ್ ನಮ್ಗೆ ಪ್ರಶ್ನೆ ಏನದ, ನೀವು ಯಾವ ಪಾರ್ಟಿ ವಿರುದ್ಧವಾಗಿ ಆರ್ಡರ್ ತಗೊಂಡಿಲ್ಲ, ಪಾರ್ಟಿ ನೋಟಿಸ್ ಯಾಕೆ ಕೊಟ್ಟಿಲ್ಲ? ನಮ್ಮ ಪ್ರಶ್ನೆ ಇದೆ ಬ್ಯಾಂಕಿ ನೋಡಿ. ಇದ್ರ ವಿರುದ್ಧವಾಗಿ ನಾ ಈಗಾಗಲೇ ಬೆಳಗ್ಗೆ ಲೀಗಲ್ ಸೆಲ್ಲಿ ಮಾತಾಡಿದ್ದೀನಿ. ಇದ್ರ ಮೇಲೆ ಒಂದು ಇಷ್ಟೇ ತರ್ತೇನೆ ನಾನು ಇಮಿಡಿಯೇಟ್ಲಿ, ಇಷ್ಟೇ ತಂದು ಅದು ಸಾಲ ಯಾರ ಥರ ಕಟ್ಟಬೇಕು ಕೋರ್ಟ್ದಿಂದ ಅವ್ರಿಗೆ ನ್ಯಾಯ ಕೊಡ್ತೇನೆ ನಾನು. ಇವತ್ತು ನಮ್ದು ಆಗ್ರಹ ಏನದ, ತರಾತುರಿಯಲ್ಲಿ ಇದ್ರ ಮಧ್ಯದಲ್ಲಿ ಮಾನ್ಯ DC ಸಾಹೇಬರು, SP ಸಾಹೇಬರು, ಜಿಲ್ಲಾ ಉಸ್ತುವಾರಿ ಸಾಹೇಬರು ಎಲ್ಲರೂ ಭಾಗಿಯಾಗಿ ಇದಕ್ಕೊಂದು ನ್ಯಾಯ ಕೊಟ್ಟು ಇವರಿಗೆ ಮನೆ ತೆರವುಡಿಸ್ಬೇಕು, ಚಾಬಿ ಕೊಡಿಸ್ಬೇಕಂತ ಒಂದು ಆಗ್ರಹ ಇವತ್ತು. ಅಲ್ಲಿ ನಂತರ ನನಗೆ ಹಿಂಗೆ ಆಗ್ತಿತ್ತು, ಏನೋ ವರ್ಷದ ಮೇಲೆ ಹೋಯ್ತು, ಟ್ಯೂಬ್ ಇತ್ತು. ವರ್ಷದ ಮೇಲೆ ಹೋಗಿ ಟ್ಯೂಬ್ ಇದ್ದಾಗ ನಾ ಇಲ್ಲಿ ಇದ್ದಿಲ್ಲ. ನನಗೆ ಕಷ್ಟ ಬಂದಾಗ ನಾ ಹೈದ್ರಾಬಾದ್ ಹೋಗ್ಬಿಡ್ಲೇಕ. ಮನೆಗೆ ಯಾರು ಬಂದಾರೋ, ಏನು ಹಚ್ಚಾರೋ, ಏನು ನೋಟಿಸ್ ಕೊಟ್ಟಾರೋ ನಮಗೆ ಒಂದು ಅರ್ಥನ ಬಂದಿಲ್ಲ ನಮ್ಮ ಕಿವಿಗೆ. ಅಷ್ಟೇ ಸ್ವಾಮಿ ಸರ್ ಮಲೆಯ ಸ್ವಾಮಿ ಸರ್ ನಮಗೆ ಫೋನ್ ಹಚ್ತಾ ಇದ್ರು, ನೋಡ್ರಿ ಸೀಲಿಂಗ್ ಬರ್ತದ, ನೀವು ನಮ್ಮ ಬ್ಯಾಂಕಿನಾಗೆ ಮನೆ ತಂದಿಕ್ಕಪ್ಲೆ ಇದ್ದೀರಿ, ದುಡ್ಡು ಕಟ್ಕೊಳಮ್ಮ ಅಂತ ಹೇಳಿದ್ರು. ಆಯ್ತು ಸರ್ ಬರ್ತೇವೆ, ಕಟ್ಕೋತೇವೆ ಅಂತ ಹೇಳ್ದ.
ಏನೋ ನಮಗೆ ಹಿಂಗೆ ಕಷ್ಟಗಳು ಹತ್ತಾನೆ ಇದ್ದು ನಮಗೆ ಕಟ್ಲಕ್ಕೆ ಆಗಿಲ್ಲ. ಆಮೇಲೆ ನಮ್ಮ ಹುಡುಗಿ ಮ್ಯಾರೇಜ್ ಆಗಿದ ಮೇಲೆ ಪ್ರೆಗ್ನೆಂಟ್ ಇದ್ದಳು. ನಮ್ಗೆ ಸ್ವಲ್ಪ ಹಿಂಗೆ ಇದ್ದದ ಅಂತ ಹೇಳಿ ನಾವು ಅಲ್ಲಿಂದ ಬಂದು ಮತ್ತೆ ಇಲ್ಲೇ ಊರಿಗೆ ವಾಸ ಮಾಡಿದೆವು. ಅದ್ರ ಬಾದ ಏನದಂತಂದ್ರೆ ನಾವು ಮತ್ತೆ ತೋಲೆ ಗೊತ್ತಾಯ್ತಂದ್ರೆ ಸರ್ ಬಂದ್ರ ಮನೆಗೆ ಬಂದು ಒಂದು 2-3 ಫೋಟೋ ಹೊಡ್ಕೊಂಡ್ರು. 1 ಮಂತಿನ 3 ಸರಿ 4 ಸರಿ ಬಂದರು, ಫೋಟೋ ಹೊಡ್ಕೊಂಡ್ರು. ಅದ್ರ ಬಾದ ಏನದಂತಂದ್ರೆ ಒಂದಿನ ಶುಕ್ರವಾರ ದಿನ ಮೊನ್ನೆ ಬಂದಾರ. ಬಂದು ಸೋಮವಾರ ದಿನ ನಿಮಗೆ ಸೀಸಿಂಗ್ ಅದ, ಇಲ್ಲ ಶನಿವಾರ ದಿನ ನಿಮಗೆ ಸೀಸಿಂಗ್ ಅದ, ನಾಳೆ ಭೀ ಬರ್ಬೋದು, ಸೋಮವಾರ ಭೀ ಬರ್ಬೋದು, ನಮಗೆ ಆಗಲ್ಲ. ಇದ್ರ ಮೇಲೆ ಒಂದು ಸೈನ್ ಮಾಡ್ರಿ ಅಂತ ಹೇಳಿ ಅದು ನನಗೆ ಗೊತ್ತಾಗಿಲ್ಲ. ಮನೆಗೆ ಯಾರು ಓದೋ ಬರ್ದವ್ರು ಇಲ್ಲ ಹೆಚ್ಚಿಗೆ. ಹುಡುಗಿ ಆಕಿನ ಗಂಡನ ಮನೆಗಿದ್ದಳು, ಓದೇಳು ಪೇಸು, ಬಟ್ ಆಕಿ ಇದ್ದಿಲ್ಲ ಅಂದ್ಮೇಲೆ ನಾವು ಓದಿಸ್ಕೊಂಡಿಲ್ಲ. ಸೈನ್ ಹಾಕಿದೆ ಅವತ್ತ. ಸೈನ್ ಹಾಕಿದ ಮೇಲೆ ನಾಳೆ ಬರ್ಬೋದು ಅಂದರು. ಸಾಮಾನೆಲ್ಲ ಒಂದು ಕಡೆ ಇಟ್ಕೊಂಡು ಕುಂತಿದ್ದೆವು ಆಲ್ರೆಡಿ. ಹಾಗೆ ಹೊರಗೆಲ್ಲ ಚಿಡಿ ಕೆಳಗೆ ಜಾಗ ಅದ, ಇಟ್ಕೊಂಡು ಕುಂತಿದ್ದೆವು. ಅವತ್ತು ಬಂದಿಲ್ಲ. ಸೋಮವಾರ ದಿನ ಬಂದು ಹಿಡಾರ್ ದಿಸ್ಲೆ ಅಷ್ಟು ಮಕ್ಕಳಿಗೆಲ್ಲ ಹೊರಗೆ ಹಾಕಿ ಹೇಳತ್ತಿದ್ದೇವೆ. ಕಾಲ್ ಹಿಡ್ಕೊಂಡಿದ್ದೇವೆ ಖರೆ ಅಂದ್ರೆ ಕಾಲ್ ಹಿಡ್ಕೊಂಡ್ರೆ ಭೀ ಕರಣೆ ತೋರಿಸಿಲ್ಲ. ಎಲ್ಲರಿಗೆ ಮಕ್ಕಳಿಗೆಲ್ಲ ಹೊರಗೆ ಹಾಕಿ ಮನೆ ಸೀಲ್ ಮಾಡ್ಕೊಂಡು ಸರರ್ ಇದ್ರು, ದೊಡ್ಡ ಸರರ್ ಇದ್ರು, ನಿಮಗೆ ಮನೆ ಅನುಕೂಲ ಮಾಡ್ತೇವೆ, ನಿಮಗೆ ಏನದ ಅಂದ್ರೆ 1 ತಿಂಗಳು ಊಟ ತಿಂಡಿ ವ್ಯವಸ್ಥೆ ಮಾಡ್ತೇವೆ, ನಮ್ಮ ನಂಬರ್ ನಿಮಗೆ ಸೆಂಡ್ ಮಾಡ್ತೇವೆ ಅಂತ ಹೇಳಿ ಮನೆಗಿಂದ ಹೊರಗಾದವರು ಅವ್ರ ನಂಬರ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಬ್ಯಾಂಕಿಗೆ ಹೋದ್ರು ರೆಸ್ಪಾನ್ಸ್ ಇಲ್ಲ. ನೀವು ಅಲ್ಲಿ ಕೂಡ್ರಿ ತಾಯಿ ಮಕ್ಕಳು ನೋಡೋರಂತಂದ್ರು. ಆಮೇಲೆ ಹೊರಗೆ ಒಬ್ಬರು ಸರ್ ಹೇಳಿದ್ರು, ಅವ್ರಿಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ. ನೀವು 7 ಲಕ್ಷ ಕಟ್ಟಿದ್ರೆ ನಿಮಗೆ ಮನೆ ಚಾವಿ ಕೊಡ್ತೇವೆ, ಇಲ್ಲ ಅಂತಂದ್ರೆ ಕೊಡಲ್ಲ ಅಂತ ಹೇಳಿದ್ರು ಅವ್ರು ಸೀದಾ. 7 ಲಕ್ಷದಾಗ ನಾವು ಥೋಡೆನ ಕಟ್ಕೋಬೋದಾ ಅಂದ್ರೆ 3 ಲಕ್ಷ ಕಟ್ಕೋರಿ, ಇಲ್ಲ 3.5 ಲಕ್ಷ ಕಟ್ಕೋರಿ, ಅಷ್ಟರೊಳಗೆ ನಿಮಗೆ ಚಾವಿ ಕೊಡ್ಬೋದು. ನಮಗೆ ಲೋನ್ ಮಾಡ್ತೀನಿ ಸರ್ ಎಲ್ಲನ ಅಂದ್ರೆ ಅವ್ರು ಲೀವ್ ಮೇಲೆ ಹರ, ಇವತ್ತು ಬರಲ್ಲ, ನಾಳೆನೂ ರಜೆ, ಹಿಂಗೆ ಹೇಳಿ ನಮಗಲ್ಲಿನ ಆಫೀಸ್ದಾಗೆ ಹೊರಗೆ ಅಂತ ಹೇಳಿದ್ರೆ ಆಯ್ತು ಅಷ್ಟೇ. ಬೀದರ್ ತಾಲೂಕಿನ ನಾಗೋರ ಗ್ರಾಮದಲ್ಲಿನ ಭಾಗ್ಯವಂತಿ ದೇವಿ ಹಾಗೂ ಭವಾನಿ ತಾಯಿಯ 17ನೇ ಜಾತ್ರಾ ಮಹೋತ್ಸವ ಈಚೆಗೆ ಅದ್ಧೂರಿಯಾಗಿ ಜರುಗಿತು. ಜಾತ್ರೆಯ ನಿಮಿತ್ತ ದೇವಿಯ ಪಲ್ಲಕ್ಕಿ ಮೆರವಣಿಗೆಯು ಗ್ರಾಮದ ತುಂಬೆಲ್ಲ ನಡೆಯಿತು. ಹಳೆಯ ನಾಗೂರಾಗೆ ತೆರಳಿದ ಪಲ್ಲಕ್ಕಿ ಉತ್ಸವವು ಮಂದಿರಕ್ಕೆ ಆಗಮಿಸಿತ್ತು. ಆಮೇಲೆ ಗ್ರಾಮಸ್ಥರು ದೇವಿಗೆ ಪೂಜೆ ಸಲ್ಲಿಸಿದರು, ಕಾಯಿ ಕರ್ಪೂರ ಅರ್ಪಿಸಿ ನಮಿಸಿ ಸ್ವಾಗತಿಸಿದ್ದರು. ಪಲ್ಲಕ್ಕಿಯ ನಂತರ ಮಹಾಪ್ರಸಾದ ವಿತರಣೆ ನಡೆಯಿತು. ಬೀದರ್, ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಸೇರಿದಂತೆ ನಾನಾ ಕಡೆಯಿಂದ ಬಂದಿದ್ದ ಭಕ್ತರು ಹುಗ್ಗಿ, ಅನ್ನ, ಸಾರು ಸವಿದರು. ದೇವಿಯ ದರ್ಶನ ಪಡೆದುಕೊಂಡು ಪುನೀತರಾದರು. ಜನತೆಯು ಜಾತ್ರೆಯ ನಿಮಿತ್ತ ದೇವಿಗೆ ವಿಶೇಷ ಪೂಜೆ, ಹವನ, ಭಜನೆ, ಕೀರ್ತನೆ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ದೇವಿಯ ಆರಾಧಕರಾದ ಸಂತ ಮೀರಾಬಾಯಿ ಅವರ ನೇತೃತ್ವದಲ್ಲಿ ಜಾತ್ರೆ ನಡೆಯಿತು. ಬೀದರ್ ವಿಶ್ವವಿದ್ಯಾಲಯದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಬೀದರ್ನ ಗುರುನಾನಕ್ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳು ವಿಜೇತ ಪ್ರಶಸ್ತಿ ಪಡೆದುಕೊಂಡರು. ವಿಜಯ ಗಳಿಸಿದ್ದಕ್ಕೆ ಕಾಲೇಜಿನ ಪ್ರಾಂಶುಪಾಲರು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಹರ್ಷ ವ್ಯಕ್ತಪಡಿಸಿದ್ದರು. ಕಾಲೇಜಿನ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಸಂಭ್ರಮಿಸಿದ್ದರು. ಕ್ರೀಡಾಕೂಟವು ಡಿಸೆಂಬರ್ 17 ಮತ್ತು 18ರಂದು ಬೀದರ್ ತಾಲೂಕಿನ ಕಮಠಾಣ್ ಸಮೀಪದ ಕರ್ನಾಟಕ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಪ್ರಥಮ ಅಂತರ್ ಕಾಲೇಜು ಅಥ್ಲೆಟಿಕ್ ಕ್ರೀಡಾಕೂಟ ನಡೆದಿತ್ತು. ಗುರುನಾನಕ್ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಶ್ಯಾಮ್ಲಾ ವಿ ದತ್ತ, ಸಂಯೋಜಕರಾದ ಡಾಕ್ಟರ್ ಸಂಜಯ್ ಮೈನಳ್ಳಿ, ದೈಹಿಕ ಶಿಕ್ಷಣ ನಿರ್ದೇಶಕರಾದ ರಾಮರಾವ್ ಜಾಧವ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.